ಹಾಯ್ ಫ್ರೆಂಡ್ಸ್, ಇವತ್ತು ವಿಡಿಯೋ ಏನು ಬಗ್ಗೆ ಅಂತಂದರೆ ನಾವು ಈಗ ನೆನ್ನೆ ನೈಟ್ ತಾನೇ ನಮ್ಮ ಅತ್ತೆ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಅಂದರೆ ಪುನೀತ್ ಅವ್ರ ಮನೆಯಿಂದ ನಮ್ಮ ಮನೆಗೆ ಹುಣಸೂರಿಂದ ಇಂಕಲ್ಲಿಗೆ ಬಂದ್ವಿ. ಇವತ್ತು ನಮ್ಮ ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಸೆಲೆಬ್ರೇಟ್ ಮಾಡೋಣ ಮತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಸೊ ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಗಿಫ್ಟ್ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬರ್ಬೇಕಾದ್ರೆ ಹಂಗೆ ಸ್ವಲ್ಪ ಚುರುಮುರಿ ತೊಗೊಂಡು ತಿಂದ್ಕೊಂಡು ಲೈಟ್ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ತಿಂಡಿ ಮಾಡಿರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹಂಗೆ ಸ್ನ್ಯಾಕ್ಸ್ ಥರ ತಿಂದ್ಕೊಂಡು ಅಲ್ಲಿಂದ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಚಾಮುಂಡೇಶ್ವರಿ ಬೆಟ್ಟ ತುಂಬ ಬಿಸಿಲಿದ್ದ ಕಾರಣ ಕೆಳಗಡೆ ಬಂದು ನೆರಳಲ್ಲಿ ಕೂತ್ಕೊಂಡು ತಿಂತಾಯಿದ್ವಿ. ಕಾರ್ ಒಳಗಡೆ ತುಂಬಾ ಬಿಸಿಲಿತ್ತು. ನೆನ್ನೆ ಇದು 2 days ವ್ಲಾಗ್ ಆಗಿರುತ್ತೆ, ಹೇಳ್ತೀನಿ ಮುಂದೆ. ನೆಕ್ಸ್ಟ್ ಮಾಮೂಲಿ ಸಿಂಪಲಾಗಿ ಪ್ಲ್ಯಾನ್ ಮಾಡಿದ್ವಿ. ಅದ್ರ ನೆಕ್ಸ್ಟ್ ಇನ್ನು ಮನೆಗೆ ಹೋದ್ವಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ನನ್ನ ಮಗಳು ಸೈಕಲ್ ಟ್ರೈ ಮಾಡ್ತೀನಿ. ನನ್ನ ಸೈಕಲ್ ಅದು, ನಾನು ಚಿಕ್ಕವಳಾಗಿದ್ದಾಗ ಹೊಡಿತಾಯಿದ್ದೆ. ಆ ಸೈಕಲ್ ನಮ್ಮ ಹಾಗೆ ಇಟ್ಟಿದ್ರು ಮೇಲ್ಗಡೆ ಎಲ್ಲ ಪ್ಯಾಕ್ ಮಾಡಿ. ಸೊ ಅದನ್ನೆಲ್ಲ ತೆಗ್ದು ರೆಡಿ ಮಾಡಿ ಸ್ವಲ್ಪ ವೀಲೆಲ್ಲ ಹಾಕಿ ಅವಳಿಗೆ ರೆಡಿ ಮಾಡಿ ಕೊಟ್ವಿ. ಆ ಸೈಕಲ್ ಮೇಲೆ ಹತ್ತಿಸ್ದಾಗಿಂದ ಈ ಕೆಳಗಡೆ ಹಿಡಿಯೋಕ್ಕೆ ರೆಡಿ ಇಲ್ಲ ಮೇಡಮು. ಕಾಲು ಇಟ್ಸಲ್ಲ, ಆದರೂ ಕೂಡ ಹತ್ತು ಅಂತ ಇದು ಮಾಡ್ತಾಳೆ. ಸೊ ಅಪ್ಪ ಎತ್ಕೊಂಡು ಟ್ರೈ ಮಾಡ್ತಾಯಿದ್ರು, ಅವಳಿಗೆ ರೈಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಈಗ ಅದೊಂದು ಕ್ಲಿಪ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ನೈಟ್ ಹೋಗೋಣ ಒಂದು ಫಿಲಮ್ಗೆ ಅಂತ ಅಂದ್ಬಿಟ್ಟು ಡ್ರ್ಯಾಗನ್ ಫಿಲಮ್ಗೆ ಹೋಗಿದ್ವಿ. ಅಲ್ಲಿಂದ ಬರ್ಬೇಕಾದ್ರೆ ಒಂದು ಸ್ವಲ್ಪ ಸಣ್ಣ ಚಿಕ್ಕ ಕೇಕ್ ತಂದು ಅಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸಿಂಪಲಾಗಿ ನಾನು, ನನ್ನ ಹಸ್ಬೆಂಡ್, ಅವ್ರ ತಮ್ಮ, ನಮ್ಮ ಅಣ್ಣ ಇಷ್ಟು ಜನ ಇದ್ವಿ, ಅಷ್ಟು ಜಾಸ್ತಿ ಏನಿಲ್ಲ, ಸೇರ್ಕೊಂಡು ಕೇಕ್ ಕಟ್ ಮಾಡಿಸಿದ್ವಿ. ಸಿಂಪಲಾಗಿ ಕಟ್ ಮಾಡಿಸಾದ್ಮೇಲೆ ಮಾರ್ನಿಂಗ್ ಎದ್ದು ಹಂಗೆ ಎಲ್ಲ ರೆಡಿಯಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಆ ಕಡೆಯಿಂದ ಬರ್ಬೇಕಾದ್ರೆ ಹಂಗೆ ಯಾಕೋ ಕುಷ್ಕ ಆಚೆ ತಿನ್ನಬೇಕು ಅನ್ನಿಸ್ತು. ಸೊ ಅದೆಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಈಗ ನೆಕ್ಸ್ಟು ನಾವು ಮಂದಿರಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅದು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ, ಅದಕ್ಕೂ ಆ ಕ್ಲಿಪ್ ಸಹ ಅದು ಆ್ಯಡ್ ಮಾಡ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಕ್ಲಿಯರಾಗಿ ಗೊತ್ತಿಲ್ಲ ಅಲ್ಲಿ ಎಷ್ಟು ವೀಡಿಯೋ ಮಾಡ್ಬೋದು ಅಂತ. ನನಗೆ ಟ್ರೈ ಮಾಡ್ತೀನಿ ಅಲ್ಲಿ ಮಂದೇವರಲ್ಲಿ ವೀಡಿಯೋ ಮಾಡೋಕ್ಕೆ. ಅಮ್ಮನ ಮಂದೇವ್ರು ಅದು ಆ್ಯಕ್ಚುಲಿ. ಆದಷ್ಟು ಟ್ರೈ ಮಾಡ್ತೀನಿ, ಆದರೆ ಹಾಕ್ತೀನಿ ಆ ಕ್ಲಿಪ್. ಇನ್ನು ಬೇರೆ ನೆಕ್ಸ್ಟ್ ಏನೂ ಇಲ್ಲ ಇದರಲ್ಲಿ ಆ್ಯಕ್ಚುಲಿ ವೀಡಿಯೋದಲ್ಲಿ. ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಫುಲ್ 2 to 3 ಡೇಸಿಂದ ಬರೀ ಟ್ರಾವೆಲ್ ಫುಲ್ ಎಂಜಾಯ್ ಮಾಡ್ತಾಯಿಲ್ಲ ಅವಳು. ಅಷ್ಟೇ, ಅದನ್ನು ಕ್ಲಿಪ್ ತೊಗೊಂಡೆ. ಅದು ಬಿಟ್ಟರೆ ಏನೂ ಇಲ್ಲ ವೀಡಿಯೋದಲ್ಲಿ. ಅವರಪ್ಪ ಏನೋ ತರಕ್ಕೆ ಅಂತ ಹೋಗಿದ್ರು. ಆಗ ಅಲ್ಲಿ ಕಾರಲ್ಲಿ ಕೂತ್ಕೊಂಡು ಆಟಾಡ್ತಾ ಇತ್ತು. ಹಾಯ್ ಮಾಡು ಅಂತ ಇದೆ, ಅದಕ್ಕೆ ಹಾಯ್ ಮಾಡ್ಬಿಟ್ಟು ಹಂಗೆ ಸ್ನೈ ಮಾಡೋದು ಮಾಡ್ತಾಯಿದ್ವು. ತುಂಬ ತರಲೇ ಇರೋದ್ರಿಂದ ಕೈಗೆ ಸಿಗ್ತಾರಲ್ಲ, ಸುಮ್ಮನೆ ಕಿಚ್ಚಾಡೋದು ಮಾಡ್ತಾ ಕೂತೀವಿ. ನೆಕ್ಸ್ಟ್ ಇದಕ್ಕೆ ಮಂದಿರಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗ್ತಾಯಿದ್ವಿ. ರೆಡಿಯಾಗಿ ಕಾರಲ್ಲಿ ಕೂತಿದ್ವಿ, ಪೆಟ್ರೋಲ್ ಹಾಕ್ಸ್ಕೊತಾಯಿದ್ರು ಅವರು. ನಾನು, ನಮ್ಮಪ್ಪ ಮತ್ತು ನಮ್ಮ ಮಾವ, ನನ್ನ ಹಸ್ಬೆಂಡ್. ಆ ಕಡೆ ಇರೋರು ನಮ್ಮ ಮಾವ ಮತ್ತು ನಮ್ಮಪ್ಪ ಮತ್ತು ನಮ್ಮಮ್ಮ. ಸ್ವಲ್ಪ ಜನ ಟೆಂಪೋದಲ್ಲಿ ಲಾರಿಯಲ್ಲಿ ಹೋಗಿದ್ರು. ಇನ್ನು ಬಾಕಿ ಮಾತ್ರ ನಾವು ಸ್ವಲ್ಪ ಜನ ಕಾರಲ್ಲಿ ಹೋದ್ವಿ. ಇನ್ನೂ ಸುಮಾರು ಕಾರ್ಗಳಿತ್ತು. ಈ ಸಲ ಟೆಂಪೋದಲ್ಲಿ ಬೇಡ, ಪ್ರೆಗ್ನೆಂಟ್ ಅಲ್ವಾ, ಯಾಕೆ ಬೇಕು ರಿಸ್ಕ್ ಅಂದ್ಬಿಟ್ಟು ಹೋಗಲಿಲ್ಲ. ಇದು ಸೆಕೆಂಡ್ ಟೈಮ್ ನಾವು ಮದುವೆ ಆದಮೇಲೆ ಹೋಗ್ತಾ ಇರೋದು, ಪಾಪು ಆದಮೇಲೆ. ನೆಕ್ಸ್ಟು ವ್ಲಾಗ್ ಮಾಡ್ತೀನಿ. ಪ್ರೆಗ್ನೆನ್ಸಿ ಅಪ್ಡೇಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 7th ಸ್ಕ್ಯಾನ್ಗೆ ಹೋಗಬೇಕು, ಆಗ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಈಗ ಫೋಟೋ ಕ್ಲಿಪ್ ಮಾತ್ರ ಹಾಕ್ತಾಯಿರ್ತೀನಿ, ಫೋಟೋ ಒಂದು ಪಿಕ್ಕು ಪಾಪು ರೆಡಿಯಾಗಿದ್ರ ಬಗ್ಗೆ. ಇನ್ನು ಈ ವಿಡಿಯೋದಲ್ಲಿ ಅಷ್ಟಿದೆ, ಲಾಸ್ಟ್ ಇನ್ನೇನೂ ಇಲ್ಲ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ವಾಚ್ ಮಾಡ್ತಿದ್ದಕ್ಕೆ. ಇವತ್ತಿನ ವಿಡಿಯೋ ವ್ಲಾಗ್ ಇಷ್ಟ ಇರೋದು, ಇನ್ಯಾವುದು ಸ್ಪೆಷಲ್ ಅಂತ ಏನಿಲ್ಲ ಅದರಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.